ನಿಮ್ಮ ಬುದ್ಧಿವಂತಿಕೆಯಿಂದ ಯಾರು ಆಟ ಆಡುತ್ತಿಲ್ಲ. ಶೋಭಾ ಹನುಮಂತ ನಡುವೆ ಕಿರಿಕ್ ನಡೆದಿದೆ ವೀಕ್ಷಕರೇ. ಏನಾಯ್ತು ಬನ್ನಿ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ದೊಡ್ಡ ಮನೆಯ ಆಟ ರೋಚಕ ತಿರುವುಗಳನ್ನು ಪಡೆದು 60ನೇ ದಿನದತ್ತ ಮುನ್ನುಗ್ತಿದೆ. ಶೋಭಾ ಶೆಟ್ಟಿ ಮತ್ತು ರಜತ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ಟ ಮೇಲೆ ಆಟ ಇಂಟ್ರೆಸ್ಟಿಂಗ್ ಆಗಿದೆ. ಇದೀಗ ಹನುಮಂತ ನಾಮಿನೇಟ್ ಮಾಡಿದ್ದಕ್ಕೆ ಫೈರ್ ಲೇಡಿ ಶೋಭಾ ಶೆಟ್ಟಿ ಗರಂ ಆಗಿದ್ದಾರೆ. ಈ ವೇಳೆ ಹನುಮಂತ ಶೋಭಾ ನಡುವೆ ಮಂಜು ನಡುವೆ ವಾಗ್ವಾದ ನಡೆದಿದೆ ವೀಕ್ಷಕರ. ಹೌದು, ವಾರದ ನಾಮಿನೇಷನ್ ಪ್ರಕ್ರಿಯೆ ವೇಳೆ ಶೋಭಾ ಶೆಟ್ಟಿ ಹೆಸರನ್ನ ಹನುಮಂತ ಸೂಚಿಸಿದ್ರು. ಅದಕ್ಕೆ ಕೊಟ್ಟ ಕಾರಣ ಶೋಭಾಗೆ ಸಿಟ್ಟು ತರಿಸಿದೆ. ನೇರವಾಗಿ ಶೋಭಾ ಶೆಟ್ಟಿಗೆ ನಿಮ್ಮ ಕ್ಯಾಪ್ಟನ್ಸಿ ನನಗೆ ಇಷ್ಟ ಆಗಲಿಲ್ಲ ಎಂದಿದ್ದಾರೆ. ನಿಮ್ಮ ಬುದ್ಧಿವಂತಿಕೆಯಿಂದ ನಾವು ಯಾರು ಆಟ ಆಡಿಲ್ಲ, ಎಲ್ಲ ರಜತ್ ಮತ್ತು ಮಂಜು ಪ್ಲಾನ್ ಮಾಡಿದಂತೆ ಆಟ ಆಡಿದ್ದೇವೆ ಎಂದು ಹನುಮಂತ ಹೇಳಿದ್ದಾರೆ. ಹಾಗಾದರೆ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ಹೋಗಿತ್ತು ಎಂದು ಹನುಮಂತಿಗೆ ಶೋಭಾ ತಿರುಗೇಟನ್ನ ನೀಡಿದ್ದಾರೆ. ಹೌದು, ನಾಮಿನೇಷನ್ಗೆ ಹನುಮಂತ ಕೊಟ್ಟ ಕಾರಣ ಒಪ್ಪದ ಶೋಭಾ ಶೆಟ್ಟಿ ಸದ್ಯ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿರುವ ಉಗ್ರ ಮಂಜು ಅವರು ಹನುಮಂತು ಕಾರಣವನ್ನು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಶೋಭಾ ರಾಂಗ್ ಆಗಿದ್ದಾರೆ. ಆ ಕಾರಣ ಸೂಕ್ತ ಅನ್ನೋದಾಗಿದ್ರೆ ನಾನು ವಾದನೆ ಮಾಡ್ತಿರಲಿಲ್ಲ ಎಂದಿದ್ದಾರೆ. ನಟಿಗೆ ಇದು ಬಿಗ್ ಬಾಸ್ ಮಹಾಪ್ರಭುಗಳ ಆಜ್ಞೆ ಎಂದು ಮಂಜು ಸಿಟ್ಟಿನಿಂದ ಹೋಗಿ ಕುಳಿತುಕೊಳ್ಳಿ ಎಂದಿದ್ದಾರೆ. ಇಲ್ಲ, ನಾನು ಕೂರಲ್ಲ ಮಹಾಪ್ರಭು ಎಂದು ಶೋಭಾ ಕೂಡ ಖಡಕ್ ಆಗಿ ಉತ್ತರಿಸಿದ್ದಾರೆ. ಇಬ್ಬರ ವಾಗ್ವಾದಕ್ಕೆ ಮನೆ ಮಂದಿ ಸೈಲೆಂಟ್ ಆಗಿದ್ದಾರೆ ವೀಕ್ಷಕರೇ. ನೋಡಿದ್ರಲ್ಲ, ಕೊನೆಗೂ ಹನುಮಂತನಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿ ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿಯ ಮಾತಿಗೆ ಅನೇಕ ಸ್ಪರ್ಧಿಗಳು ಕೂಡ ಇದೀಗ ಸೈಲೆಂಟ್ ಆಗಿದ್ದಾರೆ. ಹನುಮಂತ ನೋಡ್ತಾ ಇದ್ದಂತೆ ಗರಂ ಆಗಿದ್ದಾರೆ. ಹನುಮಂತ ಇವತ್ತು ಸೈಲೆಂಟ್ ಆಗಿದ್ದಾರೆ ಅಂತಾನೆ ಅನ್ಕೋಬಹುದು ವೀಕ್ಷಕರ. ಆದ್ರೆ ಹನುಮಂತ ಕೊಟ್ಟ ಕಾರಣ ಇದನ್ನ ಒಪ್ಪಿಕೊಟ್ಟಿದ್ದಾರೆ ರಾಜ ಉಗ್ರ ಮಂಜು ಅವರು. ಆದ್ರೆ ಶೋಭಾ ಶೆಟ್ಟಿ ಕೂಡ ಒಪ್ಪಿಕೊಳ್ತಾ ಇಲ್ಲ. ಈ ಒಂದು ಮಾತುಕತೆ ತಾರಕಕ್ಕೇರಿದೆ. ಆದ್ರೂ ಕೊನೆಗೂ ಹನುಮಂತ ಶೋಭಾ ಶೆಟ್ಟಿ ನಡುವೆ ಕಿರಿಕ ನಡೆದೇ ಹೋಗಿದೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.